ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಹೊಸ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಚಾನಲ್ ಹೆಸರು ಬಂದು ಅವರ್ ಧನು ಲೈಫ್ ಅಂತೇಳಿ ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ನಾನು ಕೂಡ ಡೈಲಿ ವ್ಲಾಗ್ಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಮತ್ತು ಡೈಲಿ ವಿಡಿಯೋ ಮಾಡೋಕ್ಕೆ ನೀವು ಕೂಡ ಐಡಿಯಾಸ್ಗಳನ್ನ ಕೊಡಿ. ಐಡಿಯಾ ಕೊಟ್ಟರೆ ನೀವೇನು ಹೇಳ್ತೀರಾ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಯಾಕೆ ಯೂಟ್ಯೂಬ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾನು ಮೊದಲು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಮೊದಲು 2 ಚಾನಲ್, ಒಂದು ಧನಲಕ್ಷ್ಮಿ ಕನ್ನಡತಿ ವ್ಲಾಗ್ಸ್ ಅಂತ ಇತ್ತು, ಇನ್ನೊಂದು ಸಣ್ಣಕ್ಕಿ ಕನ್ನಡ ವ್ಲಾಗ್ಸ್ ಅಂತ ಇತ್ತು. 2 ಕೂಡ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗೋಯ್ತು. ಹಾಗಾಗಿ ನಾನು 1 ವರ್ಷದಿಂದ ಚಾನಲ್ನೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಾಕಿದ್ದೆ. ಇವಾಗ ಮತ್ತೆ ಬೇರೆಯವ್ರದ್ದೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ. ಆ ವಿಡಿಯೋಗಳನ್ನೆಲ್ಲ ನೋಡಿದ್ಮೇಲೆ ನನಗೂ ಕೂಡ ಇಷ್ಟ ಆಯಿತು. ನಾನು ಕೂಡ ಮಾಡಿ ಅಪ್ಲೋಡ್ ಮಾಡೋಣ, ನಾವು ಜನಗಳಿಗೆ ಗುರ್ತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್ನ ಮಾಡ್ಬಿಟ್ಟು ಹಾಕೋಣ ಅಂತೇಳಿ ಡೈಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅನ್ನೋ ವಿಡಿಯೋ ತೋರಿಸ್ತೀನಿ ಅಂತ ಅಂದೆ, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ನನ್ನ ಪರಿಚಯದ ವಿಡಿಯೋನ ಮಾಡ್ತಾ ಇದ್ದೆ. ವಿಡಿಯೋ ಮಾಡೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದ್ಬಿಟ್ರು. ಮಕ್ಕಳು ಬಂದ ತಕ್ಷಣ ಇನ್ನೆಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೆ, ಅವರು ಕಿರ್ಚಾಡ್ತಿದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅನ್ನೋ ವಿಡಿಯೋ ತೋರಿಸ್ತೀನಿ ಅಂತ ಅಂದೆ, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ನನ್ನ ಪರಿಚಯದ ವಿಡಿಯೋನ ಮಾಡ್ತಾ ಇದ್ದೆ. ವಿಡಿಯೋ ಮಾಡೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದ್ಬಿಟ್ರು. ಮಕ್ಕಳು ಬಂದ ತಕ್ಷಣ ಇನ್ನೆಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೆ, ಅವರು ಕಿರ್ಚಾಡ್ತಿದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವರು ಊಟ ಮಾಡಿಬಿಟ್ಟು ಆಟ ಆಡ್ತೀವಿ ಅಂದರು. ಆಟ ಆಡೋಕ್ಕೆ ಹೋದ್ರು. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ನಂದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಮನೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಬಂದು ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡ್ರು. ತೋರಿಸ್ತೀನಿ ಬನ್ನಿ ಅವ್ರು ಹೋಮ್ವರ್ಕ್ ಮಾಡ್ತಿರೋದು. ಹಾಗೆ ನನ್ನ ಮಕ್ಕಳನ್ನು ಅವ್ರವ್ರ ಹೆಸರು ಏನು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ ನಿಮಗೆ, ಓಕೆನಾ? ನೋಡಿ, ನನ್ನ ಮಕ್ಕಳು ಇವರೇ ಇಬ್ಬರು ಕೂಡ ಓದ್ಕೊತಾ ಇದ್ದಾರೆ. ಇವಳು ದೊಡ್ಡವಳು. ಏನೇ ನಿನ್ನ ಹೆಸರು? ನನ್ನ ಹೆಸರು ದೀಕ್ಷಾ. ಏನು ಕ್ಲಾಸ್ ಓದ್ತಿರೋದು? 6th. ಇವಳು ಚಿಕ್ಕವಳು. ಏನೇ ನಿನ್ನ ಹೆಸರು? ಏನು ಓದ್ತಿರೋದು ನೀನು? UKG. ಹೌದಾ ಗೈಸ್, ಇವರೇ ನನ್ನ ಮಕ್ಕಳು ಇಬ್ಬರು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ದೀಕ್ಷಾ 6th ಸ್ಟ್ಯಾಂಡರ್ಡು. ಅವಳಿಗೆ ನಾನು ಹೇಳ್ಕೊಡ್ಬೇಕು ಅನ್ನೋದೇನೂ ಇಲ್ಲ, ಅವಳೇ ಎಲ್ಲ ಹೋಮ್ವರ್ಕ್ ಮಾಡ್ತಾಳೆ. ಆದರೆ ಗೊತ್ತಿಲ್ಲದೆ ಇರೋದನ್ನು ಕೇಳ್ತಾಳೆ. ನಾನು ಕೂಡ ಸ್ವಲ್ಪ ಹೇಳ್ಕೊಡ್ತೀನಿ. ಸಿರಿಗೆ ಮಾತ್ರ ನಾನು ಹೇಳ್ಕೊಡ್ಲೇಬೇಕು. ಹೆಂಗೆಂಗೋ ಬರೀತಾಳೆ, ನೀಟಾಗಿ ಬರೆಯಲ್ಲ. ಅಂದರೆ ಈ ವರ್ಷವೇ ಅವಳು ಸ್ಕೂಲಿಗೆ ಹೋಗ್ತಾ ಇರೋದು, ಆದರೂ ಅಲ್ಪ ಸ್ವಲ್ಪ ಬರೀತಾಳೆ, ಪರವಾಗಿಲ್ಲ. ಅಮ್ಮ, ನಮ್ ಫಿನಿಶ್ ಆಯ್ತು 6 ಸಬ್ಜೆಕ್ಟ್. ಅವಳದು ಹೋಮ್ವರ್ಕ್ ಮುಗಿಸಿ ಆಯ್ತಂತೆ ದೀಕ್ಷಂದು. ಗೈಸ್, ದೀಕ್ಷಂದು ಹೋಮ್ವರ್ಕ್ ಮುಗೀತು. ಸಿರಿ ಹೋಮ್ವರ್ಕ್ ಬರೀತಿದ್ದಾಳೆ. ಅಂದರೆ ಅವಳು ಬರೆಯೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾಳೆ. ಅದು ಕರೆಕ್ಟಾಗಿ ಲೈನ್ ಟಚ್ ಅಪ್ ಕೊಡಲ್ಲ ಅವಳು. ಅದನ್ನು ನೋಡಿ ಬರೆಸ್ಬೇಕು. ಅದನ್ನು ಬರೀತಿದ್ದಾಳೆ ಅವಳು. ಇದಾದ್ಮೇಲೆ ಅವಳಿಗೂ ಕೂಡ ಹೋಮ್ವರ್ಕ್ ಮುಗಿಯುತ್ತೆ. ದೀಕ್ಷಾ ಒಂದು ಸ್ವಲ್ಪ ಮೊಬೈಲ್ ಹಿಡ್ಕೊ ವಿಡಿಯೋ ಮಾಡು ಅಂತ ಹೇಳಿದೆ. ಅವಳು ವಿಡಿಯೋ ಮಾಡ್ತಿದ್ದಾಳೆ. ಅವಳದು ಹೋಮ್ವರ್ಕ್ ಎಲ್ಲ ಮುಗೀತಲ್ವ, ಹಂಗಾಗಿ ಹಿಡ್ಕೊ ಅಂತ ಹೇಳಿದೆ. ಹೋಮ್ವರ್ಕ್ ಬರಿಬೇಕಾದ್ರೆ ಓದಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ, ವಿಡಿಯೋ ಮಾಡಿಕೊಡು ಅಂತ. ಅವಳಿಗೆ ಅಕಸ್ಮಾತ್ ಎಲ್ಲ ಆಗಿದೆ ಅಂದರೆ ಮಾತ್ರ ಅವಳ ಕೈಲಿ ಕೊಡ್ತೀನಿ. ಹಾಗಾಗಿ ಅವಳು ವಿಡಿಯೋನ ಸ್ವಲ್ಪ ಮಾಡ್ತಿದ್ದಾಳೆ. ನಾನು ಸ್ವಲ್ಪ ಬಟ್ಟೆ ಮಡ್ಚೋದಿದೆ. ಈ ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ಸ್ವಲ್ಪ ಅಡುಗೆ ಮಾಡೋದಿದೆ. ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಫ್ರೀ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಫ್ರೀ ಟೈಮ್ ಸಿಕ್ಕಲಿಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕಾಗಲ್ಲ, ಸಾರಿ. ಮತ್ತು ಈ ಬೆಳಗ್ಗೆಯಿಂದ ನನ್ನದೊಂದು ಸಣ್ಣ ಪರಿಚಯ ಆಗಿರ್ಬೋದು, ಅಥವಾ ಮಕ್ಕಳನ್ನ ವಿಡಿಯೋದಲ್ಲಿ ತೋರಿಸೋದಾಗಿರ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನನಗೆ ಕ್ಷಮಿಸಿ ಅಂತ ಕೇಳಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.